ಈಗ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋ ಸಮಯ. ಡಾಕ್ಟರ್ ವೆಂಕಟರಮಣ ಹೆಗಡೆ ಸಿದ್ಧವಾಗಿದ್ದಾರೆ ನೋಡಿ. ಎಲ್ಲರಿಗೂ ನಮಸ್ಕಾರ. ಆಹಾ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ವೆರಿಕೋಸ್ ವೇನ್ಸ್ ತುಂಬ ಜನರನ್ನ ಕಾಡ್ತಾ ಇದೆ. ಕಾಲಲ್ಲಿ ನೀಲಿಯಾದ ರಕ್ತನಾಳಗಳು. ಈ ಒಂದು ವೆರಿಕೋಸ್ ವೇನ್ಸನ್ನು ಕಡಿಮೆ ಮಾಡ್ಕೊಳ್ಬೋದು. ಯಾವುದೇ ಟೆನ್ಷನ್ ತೆಗೆದುಕೊಳ್ಳೋದು ಬೇಡ. ಸೊ 2-3 ಉಪಾಯಗಳನ್ನು ಹೇಳ್ಕೊಡ್ತೇನೆ. ವೆರಿಕೋಸ್ ವೇನ್ಸ್ ಪ್ರಾರಂಭದಲ್ಲೇ ನಾವು ಚಿಕಿತ್ಸೆಯನ್ನು ಪಡೆದುಕೊಂಡಲ್ಲಿ, ವ್ಯಾಯಾಮವನ್ನು ಶುರು ಮಾಡಿದಲ್ಲಿ ಖಂಡಿತವಾಗಿ ವೆರಿಕೋಸ್ ವೇನ್ಸಿಗೆ ಆಪ್ರೇಷನ್ನು, ಲೇಸರು ಮುಂತಾದ ಒಂದು ಕಷ್ಟದ ಸಂದರ್ಭಕ್ಕೆ ಹೋಗುವಂಥ ಅವಶ್ಯಕತೆ ಬರೋದಿಲ್ಲ. ಆದಮೇಲೆ ವೆರಿಕೋಸ್ ವೇನ್ ಇದ್ದಾಗ ಪಿಂಡ ತೈಲ ಅಂತ ನಿಮಗೆ ಯಾವುದೇ ಆಯುರ್ವೇದ ಅಂಗಡಿಯಲ್ಲಿ ಕೇಳಿದರೆ ಕೊಡ್ತಾರೆ. ಆ ಪಿಂಡ ತೈಲವನ್ನು ತಂದುಕೊಂಡು ಕಾಲಿಂದ, ಅಂದರೆ ಕಾಲಿನ ಪಾದದಿಂದ ತೊಡೆಯ ಕಡೆಗೆ ರಿವರ್ಸ್ ಮಸಾಜನ್ನು ಮಾಡಬೇಕು. ಹಾರ್ಟ್ ಕಡೆಗೆ, ರಕ್ತ ಹಾರ್ಟ್ ಕಡೆಗೆ ಚಲಿಸಬೇಕು ಅಂತ. ಯಾಕೆಂದರೆ ಯಾವಾಗ ನಾವು ಹಾರ್ಟ್ ಮೇಲಿದೆ, ಕಾಲು ಕೆಳಗಡೆ ಇದೆ, ಹಾರ್ಟ್ ಪಂಪ್ ಮಾಡುತ್ತೆ, ಅದು ಕೆಳಗಡೆಯಿಂದ ರಕ್ತ ಬರೋದು ಕಷ್ಟ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಪಿಂಡ ತೈಲವನ್ನು ತೆಗೆದುಕೊಂಡು ರಿವರ್ಸ್ ಮಸಾಜನ್ನು ಮಾಡುವಂಥದ್ದು. ದಿನಕ್ಕೆ 1 ಸಲ ಅಥವಾ 2 ಸಲ ಅದು ಮಾಡೋದ್ರಿಂದಾಗಿ ಬೇರೆಯವ್ರ ಹತ್ರ ನಾವು ಮಾಡಿಸ್ಕೊಳ್ಬೇಕು, ನಾವೇ ಮಾಡ್ಕೊಂಡ್ರೆ ಸರಿಯಾಗೋದಿಲ್ಲ. ಸೊ ಇದರಿಂದ ತುಂಬ ಸಹಾಯ ಆಗುತ್ತೆ, ವೆರಿಕೋಸ್ ವೇನ್ಸ್ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ನೀಲಿಯಾದ ರಕ್ತನಾಳಗಳನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಒಂದು ಸರಳವಾದ ವ್ಯಾಯಾಮ ಅಂದರೆ ಬೆನ್ನ ಮೇಲೆ ಮಲ್ಕೊಂಡು, ನಿಮ್ಮ ಹಾಸಿಗೆಯಲ್ಲೇ ಆಗ್ಬೋದು, ಬೆನ್ನ ಮೇಲೆ ಮಲ್ಕೊಂಡು 2 ಕಾಲುಗಳನ್ನು ಸ್ಟ್ರೇಟ್ ಮೇಲೆತ್ತಬೇಕು. ಮೇಲೆತ್ತಿ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ಇದನ್ನು ಒಂದು 50 ಸಲ ಮಾಡಬೇಕು. 25ರಿಂದ ಶುರು ಮಾಡಿ. ನಿಮ್ಮ ಬ್ಯಾಕ್ ಮಸಲ್ಸ್ ಶಕ್ತಿ ಬರಲಿಕ್ಕೂ ಅನುಕೂಲ ಆಗುತ್ತೆ, ಅದರ ಜೊತೆಯಲ್ಲಿ ವೆರಿಕೋಸ್ ವೇನ್ಸ್ ಕಡಿಮೆ ಆಗಲಿಕ್ಕೂ ಹೆಲ್ಪ್ ಆಗುತ್ತೆ. ಸೊ ಹಾಗಾದರೆ ನೆನ್ಪಿಟ್ಕೊಳ್ಳಿ, ಸರಳವಾದಂತಹ ಪರಿಣಾಮಕಾರಿಯಾದಂತಹ ಒಂದು ವ್ಯಾಯಾಮ, ಹಾಗೆಯೇ ಈ ಒಂದು ಪಿಂಡ ತೈಲದ ಒಂದು ಪ್ರಯೋಗ, ಹಾಗೆಯೇ ಹುತ್ತದ ಮಣ್ಣು ನಿಮಗೆಲ್ಲರೂ ಸಿಕ್ಕಿದ್ರೆ ಹಳ್ಳಿ ಕಡೆ ಹೋದಾಗ ಹುತ್ತದ ಮಣ್ಣನ್ನು ತಂದಿಟ್ಕೊಂಡು ಅದನ್ನು ನೀರಲ್ಲಿ ನೆನೆಸಿ, ಎಲ್ಲಿ ವೆರಿಕೋಸ್ ವೇನ್ಸ್ ಇದೆಯಲ್ಲ ಆ ಕಾಲಿಗೆ ಫುಲ್ ಹಚ್ಚಿ 20 ನಿಮಿಷ ಬಿಟ್ಟು ವಾಶ್ ಮಾಡೋದು. ಸ್ನಾನಕ್ಕೆ ಹೋಗುವಂಥದ್ದು, ಸ್ನಾನಕ್ಕಿಂತ ಒಂದು 20 ನಿಮಿಷ ಮುಂಚೆ ಅದನ್ನು ಹಚ್ಕೊಳ್ಳೋದು. ಹೀಗೆ ಮಾಡೋದ್ರಿಂದಾಗಿ ವೆರಿಕೋಸ್ ವೇನ್ಸು ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ಒಮೆಗಾ-3 ಮೇದಾಮ್ಲ, ಅಂದರೆ ಒಮೆಗಾ-3 ಫ್ಯಾಟಿ ಆ್ಯಸಿಡ್ ಬಹಳ ಒಳ್ಳೆಯದು ಈ ಒಂದು ರಕ್ತನಾಳಗಳ ಆರೋಗ್ಯವನ್ನು ಹೆಚ್ಚು ಮಾಡಲಿಕ್ಕೆ. ಸೊ ಹಾಗಾಗಿ ಒಮೆಗಾ-3ಯನ್ನು ಬೆಳಗ್ಗೆ ಒಂದು ಸಂಜೆ ಒಂದು ಆಹಾರದ ನಂತರ ತೆಗೆದುಕೊಳ್ಳುವಂಥ ಅಭ್ಯಾಸವನ್ನು ಮಾಡಿಕೊಳ್ಳಿ. ಸೊ ಈ ಸರಳವಾದಂಥ ವಿಧಾನಗಳ ಮೂಲಕ ವೆರಿಕೋಸ್ ವೇನ್ಸ್ಗೆ ಗುಡ್ ಬೈ ಹೇಳಿ ಅಂತ ಹೇಳ್ತಾ ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.